ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಕೃಷ್ಣಮೂರ್ತಿ. ಅರ್ಹ KAS ಅಕಾಡೆಮಿ ವತಿಯಿಂದ ಕರೆಂಟ್ ಅಫೇರ್ಸ್ನ ಪ್ರಸ್ತುತಪಡಿಸುತ್ತಿದ್ದೇನೆ. ಸ್ನೇಹಿತರೆ, ಏಪ್ರಿಲ್ 2nd ವೀಕಿಂದ ನಮ್ಮಲ್ಲಿ ಬ್ಯಾಚಸ್ ಸ್ಟಾರ್ಟ್ ಆಗ್ತಾ ಇದೆ. ಪೊಲೀಸ್, PSI, SDA, FDA, KAS, ಗ್ರೂಪ್ C, RRB ಮತ್ತು ಇನ್ನಿತರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಮ್ಮಲ್ಲಿ ಟೀಚಿಂಗ್ ಅವೈಲೇಬಲ್ ಇದೆ. ಆಸಕ್ತರು ಸಂಸ್ಥೆ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ವಿದ್ಯಮಾನಗಳನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಹೀಗಿದೆ: ಈ ಕೆಳಗಿನವರಲ್ಲಿ ಯಾರು 59ನೇ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅಂತ ಈ ವರ್ಷದಲ್ಲಿ? ವಿನೋದ್ ಕುಮಾರ್ ಶುಕ್ಲಾ, ಹರ್ಷ ಗುಪ್ತಾ, ಗೌರವ್ ಶುಕ್ಲಾ ಅಂತ ಆಪ್ಷನ್ಸ್ ಇದೆ. ಉತ್ತರ ನೋಡೋಣ. ಛತ್ತೀಸ್ಗಢದ ಖ್ಯಾತ ಹಿಂದಿ ಕವಿ ಮತ್ತು ಬರಹಗಾರ ವಿನೋದ್ ಕುಮಾರ್ ಶುಕ್ಲಾ ಅವರು 2024ರ ಪ್ರತಿಷ್ಠಿತ 59ನೇ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ವಿನೋದ್ ಕುಮಾರ್ ಶುಕ್ಲಾ ಅವರು ಛತ್ತೀಸ್ಗಢದಿಂದ ಮೊದಲಿಗರು ಮತ್ತು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪಡೆದ 12ನೇ ಪ್ರಖ್ಯಾತ ಹಿಂದಿ ಬರಹಗಾರರಾಗಿದ್ದಾರೆ. ಸ್ನೇಹಿತರೆ, ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಇಡೀ ದೇಶದಲ್ಲೇ ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯುನ್ನತ ಪ್ರಶಸ್ತಿ ಅಂತ ಯಾವುದನ್ನ ಇದ್ದರೆ ಅದು ಜ್ಞಾನಪೀಠ ಪ್ರಶಸ್ತಿ. ಪ್ರತಿ ವರ್ಷ ಈ ಪ್ರಶಸ್ತಿನ ಕೊಡ್ತಾ ಬಂದಿದ್ದಾರೆ. ಇಡೀ ದೇಶದಲ್ಲೇ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದುಕೊಂಡ ಏಕೈಕ ರಾಜ್ಯ ಯಾವುದನ್ನ ಅಂತಿದ್ರೆ ಅದು ನಮ್ಮ ಕರ್ನಾಟಕ. ಯಾಕಂದರೆ ರಾಜ್ಯ ಅಂತ ಬಂದಾಗ ಕರ್ನಾಟಕ, ಭಾಷೆ ಅಂತ ಬಂದಾಗ ಅತಿ ಹೆಚ್ಚು ಹೋಗಿರೋದು ಹಿಂದಿಗೆ. ಸ್ನೇಹಿತರೆ, ಈ ವರ್ಷದ ಜ್ಞಾನಪೀಠ ಪ್ರಶಸ್ತಿ ಸಹ ಹಿಂದಿಗೆ ಹೋಗಿದೆ. ವಿನೋದ್ ಕುಮಾರ್ ಶುಕ್ಲಾ ಅವರು ಪಡ್ಕೊಂಡಿದ್ದಾರೆ. ಹಿಂದಿಗೆ ಒಟ್ಟು 12, ಈ ವರ್ಷದ್ದು ಸೇರಿ 12 ಜ್ಞಾನಪೀಠ ಸೇರಿದರೆ, ಹಿಂದಿ ಬಿಟ್ಟರೆ ಸೆಕೆಂಡ್ ಲ್ಯಾಂಗ್ವೇಜೇ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಸಂದಿದೆ. ಈ ವರ್ಷ ಕನ್ನಡಕ್ಕೆ ಬರ್ಬೋದು ಅನ್ನೋ ನಿರೀಕ್ಷೆಗಳು ಕೂಡ ಇತ್ತು, ಬಟ್ ಅದಾಗಲಿಲ್ಲ. ಮುಂದಿನ ದಿನಗಳಲ್ಲಿ ನೋಡ್ಬೋದು, ಯಾಕಂದರೆ ಕನ್ನಡದಲ್ಲಿ ಸಾಕಷ್ಟು ಅರ್ಹರಿದ್ದಾರೆ. ಆ ದೃಷ್ಟಿಯಿಂದ ಈ ಪ್ರಶಸ್ತಿನ ಯಾರು ಕೊಡ್ತಾರೆ ಅಂದರೆ, ಭಾಳಷ್ಟು ಜನ ಕನ್ಫ್ಯೂಷನ್ ಮಾಡ್ಕೊಂಡಿರ್ತಾರೆ. ಇದನ್ನು ಕೊಡೋದೇ ಭಾರತ ಸರ್ಕಾರ, ಕೇಂದ್ರ ಸರ್ಕಾರ ಅಂತ. ಈ ಪ್ರಶಸ್ತಿಯನ್ನು ಭಾರತ ಸರ್ಕಾರ ಕೊಡೋದಲ್ಲ. ಇದು ಟೈಮ್ಸ್ ಆಫ್ ಇಂಡಿಯಾ ಒಡೆತನದ ಸಾಹು ಜೈನ್ ಪರಿವಾರದವರು ಮೇ 22, 1961, ಮೇ 22, 1961 ಎಸ್ಟಾಬ್ಲಿಷ್ ಮಾಡ್ತಾರೆ. ಈ ಪ್ರಶಸ್ತಿಯನ್ನು ಪ್ರಪ್ರಥಮವಾಗಿ 1965 ಮಲಯಾಳಂ ಲೇಖಕ G. ಶಂಕರ್ ಕುರುಪ್ರವರಿಗೆ ಪ್ರೆಸೆಂಟ್ ಮಾಡ್ತಾರೆ. ಅವರೇ ಫಸ್ಟ್ ತಗೊಂಡಿದ್ದು. ಮಲಯಾಳಂ ಅವ್ರಿಗೆ ಫಸ್ಟ್ ಹೋಗುತ್ತೆ. ಅದಾದಮೇಲೆ ಕನ್ನಡ, ತಮಿಳು, ತೆಲುಗು ಈಗೆಲ್ಲ ಭಾಷೆಗಳಿಗೂ ಬರ್ತಾ ಹೋಗುತ್ತೆ. ವಿಜೇತರಿಗೆ ಟೈಮ್ಸ್ ಆಫ್ ಇಂಡಿಯಾ ಏನಿದೆಯಲ್ಲ ಈ ಗ್ರೂಪು, ಇದ್ರ ಕಡೆಯಿಂದ ಪ್ರಾರಂಭದಲ್ಲಿ 7 ಲಕ್ಷ ಕೊಡ್ತಾಯಿದ್ರು. ಈಗ ಪ್ರೆಸೆಂಟ್ ಎಷ್ಟಿದೆ ಅಂದರೆ 21 ಲಕ್ಷ ರೂಪಾಯಿ ಚೆಕ್ ಕೊಡ್ತಾರೆ. ಸ್ನೇಹಿತರೆ, ಜ್ಞಾನಪೀಠ ಪ್ರಶಸ್ತಿಗೆ ಜ್ಞಾಪಕ ಇರಬೇಕು, 21 ಲಕ್ಷ ರೂಪಾಯಿ ಚೆಕ್ಕು ಹಾಗೂ ವಾಗ್ದೇವಿಯ ಅಂದರೆ ಏನು ಸರಸ್ವತಿ ಅಂತ ಹೇಳ್ತೀರಾ ಅದರ ಕಂಚಿನ ವಿಗ್ರಹವನ್ನು ನೀಡಿ ಗೌರವಿಸ್ತಾರೆ. ಪ್ರಾರಂಭದಲ್ಲಿ ಒಂದು ಕೃತಿಯನ್ನು ಆಧರಿಸಿ ಪ್ರಶಸ್ತಿಯನ್ನು ನೀಡ್ತಾಯಿದ್ರು. ಅಂದರೆ ಈಗ ಇನ್ನು ನಮ್ಮ ಕುವೆಂಪು ಅವ್ರು ತಗೊಂಡ್ರೆ ರಾಮಾಯಣ ದರ್ಶನಕ್ಕೆ ಸಿಕ್ಕಿತ್ತು, ದ.ರಾ ಬೇಂದ್ರೆ ಅವರ 4 ತಂತಿ ಅನ್ನೋ ಕೃತಿಗೆ ಸಿಕ್ಕಿತ್ತು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ತಗೊಂಡ್ರೆ ಚಿಕ್ಕವೀರ ರಾಜೇಂದ್ರ ಅನ್ನೋ ಕೃತಿಗೆ ಸಿಕ್ಕಿತ್ತು. ಅವು ಕೂಡ ಸಾಕಷ್ಟು ಸರಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ, ಇವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಂದಿದೆ ಅಂತ. ಅವು ಕೂಡ ನೋಡ್ಕೋಬೇಕಾಗುತ್ತೆ. ಆಮೇಲೆ 1982 1982 ಏನು ಮಾಡಿದ್ರು, ಸಮಗ್ರ ಸಾಹಿತ್ಯಕ್ಕೆ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅಂದರೆ ಅವರು ಆ ಸಾಹಿತಿಯ ಒಟ್ಟಾರೆ ಸಾಧನೆಯನ್ನು ನೋಡಿ ಪ್ರಶಸ್ತಿ ನೀಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದರು. ಅಲ್ಲಿಂದ ನಮ್ಮ ಏನು ಗಿರೀಶ್ ಕಾರ್ನಾಡು, UR ಅನಂತಮೂರ್ತಿ ಮತ್ತು ಚಂದ್ರಶೇಖರ ಕಂಬಾರ ಇವರೆಲ್ಲ ಸಮಗ್ರ ಸಾಹಿತ್ಯಕ್ಕೆ ಪಡ್ಕೊಂಡ್ರು. ಸ್ನೇಹಿತರೆ, ಮತ್ತು ಈ ವರ್ಷ ಲಾಸ್ಟ್ ಇಯರ್ ಯಾರು ಪಡ್ಕೊಂಡ್ರು ಅಂತಂದರೆ ಗುಲ್ಜಾರ್ ಅನ್ನೋರಿಗೆ ಉರ್ದುದಲ್ಲಿ ಸಿಕ್ತು, ಮತ್ತು ರಾಮಭದ್ರಾಚಾರ್ಯ ಅನ್ನೋರಿಗೆ ಸಂಸ್ಕೃತ. ಇಬ್ರಿಗೂ ಕೂಡ ಲಾಸ್ಟ್ ಇಯರಲ್ಲಿ ಸಂದಿದೆ. ಅದು ಜ್ಞಾಪಕ ಇರಬೇಕು, ಲಾಸ್ಟ್ ಇಯರಲ್ಲಿ ಯಾರಿಗೆ ಸಂದಿದೆ ಅಂತ. ಇದಿಷ್ಟು ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಪಟ್ಟಿದ್ದು. ಇಡೀ ಸಾಹಿತ್ಯದಲ್ಲೇ ಉನ್ನತವಾದ ಪ್ರಶಸ್ತಿ ಇದು. ಆಗಾಗ ಇದ್ರ ಬಗ್ಗೆ ಹೆಚ್ಚು ಪ್ರಶ್ನೆಗಳು ಕೇಳ್ತಾ ಇರ್ತಾರೆ ಅಂತ ಹೇಳ್ತಾ ಎರಡನೇ ಪ್ರಶ್ನೆ ನೋಡೋಣ. ಮಹಾರಾಷ್ಟ್ರ ಸರ್ಕಾರವು ಯಾವ ಜಿಲ್ಲೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೊದಲ ದೇವಾಲಯವನ್ನು ಉದ್ಘಾಟಿಸಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಸು ವಾರ್ಧಾ, ಥಾಣೆ, ಸತಾರಾ, ಲಾತೂರ್ ಅಂತಿದೆ. ಉತ್ತರ ನೋಡೋಣ. ಮಹಾರಾಷ್ಟ್ರ ಮುಖ್ಯಮಂತ್ರಿ ಅವರು ಹಿಂದೂ ಚಂದ್ರನ ಕ್ಯಾಲೆಂಡರ್ ಪ್ರಕಾರ ಥಾಣೆ ಜಿಲ್ಲೆಯ ಭಿವಂಡಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೊದಲ ದೇವಾಲಯವನ್ನು ಅವರ ಜನ್ಮ ವಾರ್ಷಿಕೋತ್ಸವದಂದು ಉದ್ಘಾಟಿಸಿದರು. ಮುಖ್ಯಮಂತ್ರಿಗಳು ಇದನ್ನು ರಾಷ್ಟ್ರೀಯ ದೇವಾಲಯವೆಂದು ಕರೆದರು. ಸ್ನೇಹಿತರೆ, ಶಿವಾಜಿ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಅವರು ಭಾರತದಲ್ಲಿ ಮುಸ್ಲಿಮರ ಆಡಳಿತ ಇರಬೇಕಾದ್ರೆ ಹಿಂದೂ ಸಾಮ್ರಾಜ್ಯನ ಕಟ್ಟಿ ಬೆಳೆಸಿದಂಥ ಮಹಾರಾಜರು, ಮತ್ತು ನೈತಿಕ ಮೌಲ್ಯಗಳಿಂದ ಆಡಳಿತ ನಡೆಸಿದರು. ಎಲ್ಲದಕ್ಕಿಂತ ಹೆಚ್ಚಾಗಿ ನೌಕಾಪಡೆಯನ್ನು ಕಟ್ಟಿದರು. ಇವತ್ತು ಭಾರತದ ನೌಕಾಪಡೆಯ ಪಿತಾಮಹ ಅಂತ ಕೂಡ ನಾವು ಶಿವಾಜಿನ ಕರಿತೀವಿ. ಅಂಥ ಒಬ್ಬ ಆದರ್ಶವಾದ ರಾಜ ಅಂತ ಹೇಳ್ಬೋದು. ಅವರ ಒಂದು
ನೆನಪಿನ ಸಲುವಾಗಿ, ಜನ್ಮ ವಾರ್ಷಿಕೋತ್ಸವ ಸಲುವಾಗಿ ಮೊದಲೇ ಒಬ್ಬ ರಾಜನಿಗೆ ದೇವಾಲಯ ಕಟ್ತಾರೆ ಅಂತಂದರೆ ಅದು ಸುಲಭದ ಮಾತಲ್ಲ. ಅದನ್ನು ಕಟ್ಟಿದ್ದಾರೆ, ಅದಕ್ಕೆ ರಾಷ್ಟ್ರೀಯ ದೇವಾಲಯ ಅಂತ ಕೂಡ ಇದನ್ನು ಘೋಷಣೆ ಮಾಡಿದ್ದಾರೆ. ಮತ್ತು ಇದನ್ನ ಕೆತ್ತಿಸಿದವರು, ಇದನ್ನ ಕಟ್ಟಿದವರು ಯಾರಪ್ಪ ಅಂದರೆ ವಾಸ್ತುಶಿಲ್ಪಿ ವಿಜಯ್ ಕುಮಾರ್ ಪಾಟೀಲ್ ಅನ್ನೋರು ಈ ದೇವಾಲಯನ ವಿನ್ಯಾಸಗೊಳಿಸ್ತಾರೆ. ಶಿಲ್ಪಿ ಬಂದುಬಿಟ್ಟು ನಮ್ಮ ನೆಲದವರೇ, ಅಂದರೆ ಕರ್ನಾಟಕದ ಅರುಣ್ ಯೋಗಿರಾಜ್. ನೀವೆಲ್ಲ ಕೇಳಿರ್ತೀರಿ, ರೀಸೆಂಟಾಗಿ ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯ್ತಲ್ಲ, ಅದರಲ್ಲಿ ರಾಮನ್ನ ಕೆತ್ತಿದವರು ಇದೇ ಶಿಲ್ಪಿ ಅರುಣ್ ಯೋಗಿರಾಜು. ಸುಮಾರು 6.5 ಅಡಿ ವಿಗ್ರಹನ ಇವ್ರು ಕೆತ್ತಿರ್ತಾರೆ ಶಿವಾಜಿದು. ಕೇಳ್ಬೋದು, ಶಿಲ್ಪಿನೂ ಕೇಳ್ಬೋದು, ಅಥವಾ ಯಾವ ಸ್ಟೇಟಲ್ಲಿ ಇನಾಗ್ರೇಟ್ ಆಯಿತು ಅನ್ನೋದ್ರ ಬಗ್ಗೆನೂ ಕೇಳ್ಬೋದು. ಮಹಾರಾಷ್ಟ್ರದ ಥಾಣೆ ಅನ್ನೋ ಪ್ಲೇಸ್ ನೆನಪಿರಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಭಾರತೀಯ ರೈಲ್ವೆ ಇತ್ತೀಚೆಗೆ ಬಹು ರೈಲ್ವೆ ಸೇವೆಗಳನ್ನು ಒದಗಿಸಲು ಪ್ರಾರಂಭಿಸಿದ ಅಪ್ಲಿಕೇಶನ್ ಹೆಸರೇನು ಅಂತಿದೆ. ಆಪ್ಷನ್ಸು ರೈಲ್ವೆ ಕನೆಕ್ಟ್, ಸ್ವರೈಲ್, ರೈಲ್ಗೋ, ಮೇಲಿನವುಗಳಲ್ಲಿ ಯಾವುದು ಅಲ್ಲ ಅಂತಿದೆ. ಉತ್ತರ ನೋಡ್ತಾ ಹೋಗೋಣ. ರೈಲ್ವೆ ಸಚಿವಾಲಯವು ವಿವಿಧ ರೈಲ್ವೆ ಸೇವೆಗಳನ್ನು ಸುಗಮಗೊಳಿಸಲು ವಿನ್ಯಾಸಗೊಳಿಸಲಾದ ಸ್ವರೈಲ್ ಸೂಪರ್ ಅಪ್ಲಿಕೇಶನನ್ನು ಪ್ರಾರಂಭಿಸಿದೆ. ಈ ಅಪ್ಲಿಕೇಶನ್ ಕಾಯ್ದಿರಿಸಿದ ಮತ್ತು ಕಾಯ್ದಿರಿಸದ ಟಿಕೆಟ್ ಬುಕ್ಕಿಂಗ್ಗಳ ಸೇವೆಗಳನ್ನು ಹಾಗೂ ಪ್ಲಾಟ್ಫಾರ್ಮ್ ಬುಕ್ಕಿಂಗ್ಗಳನ್ನು ನೀಡುತ್ತದೆ. ಅಪ್ಲಿಕೇಶನ್ ಪ್ರಮುಖ ಗಮನವು ಸ್ವಚ್ಛ ಮತ್ತು ತಡೆರಹಿತ ಇಂಟರ್ಫೇಸ್ಗಳೊಂದಿಗೆ ಬಳಕೆದಾರರ ಅನುಭವವನ್ನು ಹೆಚ್ಚಿಸುವುದು. ಸ್ನೇಹಿತರೆ, ಇದು ಇಷ್ಟೇ ಮಾಹಿತಿ. ಇತ್ತೀಚೆಗೆ ಅವಾಗವಾಗ ನಮ್ಮ ಭಾರತೀಯ ರೈಲ್ವೆಯವರು ಹೊಸ ಆ್ಯಪ್ಗಳನ್ನ ಇನಾಗ್ರೇಟ್ ಮಾಡ್ತಾ ಇರ್ತಾರೆ. ಅದರಲ್ಲಿ ರೈಲ್ವೆ ಕನೆಕ್ಟ್ ಆಗ್ಬೋದು, IRCTC ಅಂತ ಒಂದಿದೆ, ಸಾಕಷ್ಟು ಆ್ಯಪ್ಗಳಿದೆ. ಅದರಲ್ಲಿ ಇತ್ತೀಚೆಗೆ ಇನಾಗ್ರೇಟ್ ಆಗಿರೋದು ಸ್ವರೈಲ್ ಅಂತ. ಏನಂತಂದರೆ ಇದು ಮುಂಗಡವಾಗಿ ಟಿಕೆಟ್ಗಳನ್ನ ಬುಕ್ ಮಾಡೋ ಅಂಥದ್ದಾಗಿರ್ಬೋದು, ಅಡ್ವಾನ್ಸ್ ಬುಕ್ಕಿಂಗು, ಅಥವಾ ಪ್ಲಾಟ್ಫಾರ್ಮ್ ಟಿಕೆಟ್ ತೊಗೋಬೇಕಂದ್ರೇ ಆ್ಯಪಲ್ಲೇ ತಗೋಣ ಅಂಥದ್ದು. ಈ ಥರ ಒಂದು ಸೌಲಭ್ಯಗಳಿಗೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥದ್ದು. ಕೇಳ್ಬೋದು ರೀಸೆಂಟ್ ಯಾವುದು ಆ್ಯಪ್ ಲಾಂಚ್ ಮಾಡಿದ್ರು ಅನ್ನೋ, ಇದು ಗಮನದಲ್ಲಿರಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಭದ್ರಾ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸು ಮಹಾರಾಷ್ಟ್ರ, ಒಡಿಸ್ಸಾ, ಕರ್ನಾಟಕ, ಕೇರಳ ಅಂತಿದೆ. ಇದಕ್ಕೆ ಉತ್ತರ ನಿಮಗೆಲ್ಲ ಗೊತ್ತಿರುತ್ತೆ, ಕರ್ನಾಟಕ. ಇದು ಯಾಕೆ ಸುದ್ದಿನಲ್ಲಿ ಇದೆಯಪ್ಪ ಅನ್ನೋದಾದರೆ, ಕರ್ನಾಟಕ ಅರಣ್ಯ ಇಲಾಖೆಯು ಹಾಸನ, ಚಿಕ್ಕಮಗಳೂರು ಮತ್ತು ಕೊಡಗಿನಲ್ಲಿ ಮಾನವ ಆನೆ ಸಂಘರ್ಷವನ್ನು ಕಡಿಮೆ ಮಾಡಲು ಸೆರೆ ಹಿಡಿಯಲಾದ ಆನೆಗಳನ್ನ ಭದ್ರಾ ವನ್ಯಜೀವಿ ಅಭಯಾರಣ್ಯಕ್ಕೆ ತಂದು ಬಿಡಲಿದೆ. ಭದ್ರಾ ಅಭಯಾರಣ್ಯವು ಕರ್ನಾಟಕದ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿದೆ. ಇದಕ್ಕೆ ಅಭಯಾರಣ್ಯದ ಮೂಲಕ ಹರಿಯುವ ಭದ್ರಾ ನದಿಯ ಹೆಸರನ್ನು ಇಡಲಾಗಿದೆ. 1951ರಲ್ಲಿ ವನ್ಯಜೀವಿ ಅಭಯಾರಣ್ಯವೆಂದು ಘೋಷಿಸಲಾಯಿತು. ಮತ್ತು 1998ರಲ್ಲಿ ಪ್ರಾಜೆಕ್ಟ್ ಟೈಗರ್ ರಿಸರ್ವ್, ಅಂದರೆ ಹುಲಿ ಸಂರಕ್ಷಿತ ಪ್ರದೇಶ ಅಂತೇಳ್ಬಿಟ್ಟು ಅದನ್ನ ಘೋಷಣೆ ಮಾಡ್ತಾರೆ. ಭದ್ರಾ ವನ್ಯಜೀವಿ ಧಾಮನ ಹುಲಿ ಸಂರಕ್ಷಿತ ಪ್ರದೇಶ ಅಂತ. ಕರ್ನಾಟಕದಲ್ಲಿ ಒಟ್ಟು 5 ಹುಲಿ ಸಂರಕ್ಷಿತ ತಾಣಗಳಿದ್ದಾವೆ ಸ್ನೇಹಿತರೆ. ಅದರಲ್ಲಿ ಭದ್ರಾ ಕೂಡ ಒಂದು. ಭದ್ರಾ, ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ, ಮತ್ತು ಇದು ಯಾವುದು ಬಿಳಿಗಿರಿ ರಂಗನ ಬೆಟ್ಟ ಹುಲಿ ಸಂರಕ್ಷಿತ ಪ್ರದೇಶ. ಒಟ್ಟು 5 ಹುಲಿ ಸಂರಕ್ಷಿತ ಪ್ರದೇಶಗಳಿದ್ದಾವೆ. ಹೆಚ್ಚು ಕೇಳ್ತಾ ಇರ್ತಾರೆ. ಇದು ಸುದ್ದಿನಲ್ಲಿ ಈ ಕಾರಣಕ್ಕಾಗಿದೆ, ನೆನಪಿರಲಿ. ಭದ್ರಾ ವನ್ಯ ಮತ್ತು ಭದ್ರಾ ನದಿ ಬಗ್ಗೆನೂ ಗೊತ್ತು ನಿಮಗೆ, ಚಿಕ್ಕಮಗಳೂರಲ್ಲಿ ಹುಟ್ಟುತ್ತೆ. ಮತ್ತು ಶಿವಮೊಗ್ಗದ ಕೂಡ್ಲಿಯಲ್ಲಿ ತುಂಗಾ ಮತ್ತು ಭದ್ರಾ ಎರಡೂ ಕೂಡ ಸಂಗಮ ಆಗಿ ಮುಂದೆ ಹರಿಯುತ್ತಾ ಹೋಗುತ್ತಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ರಾಷ್ಟ್ರೀಯ ವನ್ಯಜೀವಿ ಆರೋಗ್ಯ ನೀತಿಯನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಆಪ್ಷನ್ಸು ಭಾರತೀಯ ವನ್ಯಜೀವಿ ಟ್ರಸ್ಟ್, ಭಾರತೀಯ ಪ್ರಾಣಿ ಸಮೀಕ್ಷೆ, ಕೇಂದ್ರ ಮೃಗಾಲಯ ಪ್ರಾಧಿಕಾರ, ಮೇಲಿನವುಗಳಲ್ಲಿ ಯಾವುದು ಅಲ್ಲ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಕೇಂದ್ರ ಮೃಗಾಲಯ ಪ್ರಾಧಿಕಾರ. ಉತ್ತರ ನೋಡೋಣ. ವನ್ಯಜೀವಿ ರೋಗಗಳು, ಕಣ್ಗಾವಲು, ಸಂಶೋಧನೆ ಮತ್ತು ರೋಗ ನಿರ್ಣಯವನ್ನು ಬಲಪಡಿಸಲು ಭಾರತ ಸರ್ಕಾರವು ರಾಷ್ಟ್ರೀಯ ವನ್ಯಜೀವಿ ಆರೋಗ್ಯ ನೀತಿಯನ್ನು ರಚಿಸುತ್ತದೆ. ಕೇಂದ್ರ ಮೃಗಾಲಯ ಪ್ರಾಧಿಕಾರವು ವನ್ಯಜೀವಿಗಳ ಆರೋಗ್ಯವನ್ನು ಸುಧಾರಿಸಲು, ಪ್ರಾಣಿಜನ್ಯ ರೋಗಗಳನ್ನು ನಿರ್ವಹಿಸಲು ಈ ಕಾರ್ಯಕ್ರಮನ ಪ್ರಾರಂಭಿಸಿದೆ. ರಾಷ್ಟ್ರೀಯ ವನ್ಯಜೀವಿ ಕ್ರಿಯಾ ಯೋಜನೆಯ ಪ್ರಮುಖ ಭಾಗವಾಗಿದೆ. ಮಾನವ, ಪ್ರಾಣಿ ಮತ್ತು ಪರಿಸರ ಆರೋಗ್ಯವನ್ನು ಸಂಯೋಜಿಸುವ ಒಂದು ಆರೋಗ್ಯ ವಿಧಾನವನ್ನು ಅನುಸರಿಸುತ್ತದೆ. ಹುಲಿ ಮೀಸಲು ಮತ್ತು ಸಂರಕ್ಷಿತ ಪ್ರದೇಶಗಳಿಗೆ 103 ಸಂರಕ್ಷಣಾ ಕ್ರಮಗಳು, 250 ಯೋಜನೆಗಳು ಮತ್ತು ಪ್ರಮಾಣಿತ ರೋಗ ಕಣ್ಗಾವಲು ಪ್ರೋಟೋಕಾಲ್ಗಳನ್ನು ಒಳಗೊಂಡಿದೆ. ಇಷ್ಟೇ ಇದು. ಕೇಂದ್ರ ಮೃಗಾಲಯ ಪ್ರಾಧಿಕಾರ ಅಂತಿದೆ. ಅದು ಏನು ನಮ್ಮ ವನ್ಯಜೀವಿಗಳಿಗಾಗ್ಬೋದು, ಪರಿಸರ ಸಂರಕ್ಷಣೆಗಾಗ್ಬೋದು, ಅದಕ್ಕೆ ರಿಲೇಟೆಡ್ ಆಗಿ ಒಂದು ಹೊಸ ಪ್ರೋಗ್ರಾಮ್ಗಳನ್ನ, ಇನೋವೇಷನ್ಗಳನ್ನ ಮಾಡ್ತಾ ಇರುತ್ತೆ. ಅದಕ್ಕೆ ರಿಲೇಟೆಡಾಗಿ ಒಂದು ಹೊಸ ಯೋಜನೆಗಳನ್ನ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಮತ್ತು ವನ್ಯಜೀವಿಗಳಿಗೆ ಸಂಬಂಧಪಟ್ಟಂಗೆ ಹಮ್ಮಿಕೊಂಡಿರ್ತಕ್ಕಂಥದ್ದು ಇದು. ಕೇಳ್ಬೋದು, ರಾಷ್ಟ್ರೀಯ ವನ್ಯಜೀವಿ ಆರೋಗ್ಯ ನೀತಿಯನ್ನು ರೂಪಿಸಿದಂಥ ಸಂಸ್ಥೆ ಯಾವುದು ಅಂತಂದಾಗ ಕೇಂದ್ರ ಮೃಗಾಲಯ ಪ್ರಾಧಿಕಾರ. ಯಾಕಂದರೆ ಇಡೀ ದೇಶದಲ್ಲಿ
ಪ್ರಕೃತಿನ ಎಷ್ಟು ರಕ್ಷಣೆ ಮಾಡ್ತಿರೋ, ಕಾಡುಗಳನ್ನ ಎಷ್ಟು ರಕ್ಷಣೆ ಮಾಡ್ತಿರೋ, ವನ್ಯಜೀವಿಗಳನ್ನ ರಕ್ಷಣೆ ಮಾಡೋದು ಅಷ್ಟೇ ಮುಖ್ಯ. ಆ ವನ್ಯಜೀವಿಗಳನ್ನ ರಕ್ಷಣೆ ಮಾಡೋದಕ್ಕಂತಲೇ ಇಂಥ ಸಂಸ್ಥೆ ಇರ್ತಕ್ಕಂಥದ್ದು. ಯಾವುದೇ ಮೃಗಾಲಯಗಳು, ಯಾವುದೇ ಪ್ರಾಣಿಗಳಿಗೆ ತೊಂದರೆ ಆದರೆ ಅದನ್ನು ತಂದು ಮೃಗಾಲಯದಲ್ಲಿ ಪ್ರೊಟೆಕ್ಟ್ ಮಾಡೋದು, ಅದಕ್ಕೆ ಬೇಕಾದ ಅನುಕೂಲಗಳನ್ನ ಒದಗಿಸುವಂಥದ್ದು ಈ ಸಂಸ್ಥೆಯ ಕೆಲಸ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. 6ನೇ ಪ್ರಶ್ನೆ ಹೇಗಿದೆ: ಅಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗವು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸು ಬಿಹಾರ, ಕರ್ನಾಟಕ, ಒಡಿಸ್ಸಾ, ಅಸ್ಸಾಂ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ನಿಮ್ಗೆ ಗೊತ್ತಿರುತ್ತೆ. ನಮ್ಮನೇ ಅಲ್ಲ, ನಮ್ಮ ರಾಜ್ಯನೇ, ಕರ್ನಾಟಕನೇ ಅಂತ ಹೇಳ್ಬೋದು. ಕರ್ನಾಟಕದ ದಾವಣಗೆರೆಯ ಚನ್ನಗಿರಿಯ 22 ಅಕ್ಕಿ ಪಿಕ್ಕಿ ಬುಡಕಟ್ಟು ಸದಸ್ಯರಿಗೆ ದಂಡ ವಿಧಿಸಲಾಯಿತು. ಇದು ಯಾಕೆ ಸುದ್ದಿನಲ್ಲಿದೆ ಅಂದರೆ, ರೀಸೆಂಟಾಗಿ ಚನ್ನಗಿರಿ ಬಳಿ ದಾವಣಗೆರೆ ಹತ್ರ ಸುಮಾರು 22 ಜನ ಬುಡಕಟ್ಟು ಜನರಿಗೆ ಒಂದು ಪೆನಾಲ್ಟಿ ಅನ್ನೋದನ್ನ ಹಾಕ್ತಾರಂತೆ. ಕಾರಣ ನೀತಿ ಬದಲಾವಣೆಗಳಿಂದಾಗಿ ಗ್ಯಾಬೋನ್ನಿಂದ ಹೊರಹೋಗುವಂತೆ ಕೇಳಲಾಯಿತು. ಅಕ್ಕಿ ಪಿಕ್ಕಿಗಳು ಸಾಂಪ್ರದಾಯಿಕವಾಗಿ ಪಕ್ಷಿ ಹಿಡಿಯೋರು ಮತ್ತು ಬೇಟೆಗಾರರು ಎಂದು ಕರೆಯಲ್ಪಡುವ ಅರೆ ಅಲೆಮಾರಿ ಬುಡಕಟ್ಟು ಜನಾಂಗವಾಗಿದೆ. ಅವರು ಕರ್ನಾಟಕದ ಪ್ರಮುಖ ಬುಡಕಟ್ಟು ಸಮುದಾಯಗಳಲ್ಲಿ ಒಂದಾಗಿದ್ದು ಪಶ್ಚಿಮ ಮತ್ತು ದಕ್ಷಿಣ ಭಾರತದಲ್ಲಿ ವಾಸಿಸುತ್ತಾರೆ. ಹೆಚ್ಚಾಗಿ ಕಾಡುಗಳ ಬಳಿ ವಾಸ ಮಾಡ್ತಾರೆ. ಸ್ನೇಹಿತರೆ, ಅಕಾರ್ಡಿಂಗ್ ಟು 2011 ಸೆನ್ಸಸ್ ರಿಪೋರ್ಟ್ ಪ್ರಕಾರ ಹೇಳೋದಾದರೆ ಸುಮಾರು ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ 11,892 ಅಕ್ಕಿ ಪಿಕ್ಕಿಗಳು ಜನ ವಾಸ ಮಾಡ್ತಾರೆ. ಅದರಲ್ಲಿ ಎಲ್ಲೆಲ್ಲಿ ಕಂಡು ಬರ್ತಾರೆ ಅನ್ನೋದಾದರೆ ದಾವಣಗೆರೆ, ಮೈಸೂರು, ಕೋಲಾರ, ಹಾಸನ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ವಾಸ ಮಾಡೋದು ಕಂಡು ಬರ್ತಾರೆ ಸ್ನೇಹಿತರೆ. ಅವರನ್ನು ಭಾರತದಲ್ಲಿ ಪರಿಶಿಷ್ಟ ಬುಡಕಟ್ಟು ಮೀನ್ಸ್ ಏನು ST ಅಂತ ಕರೀತಾರಲ್ಲ, ಅದು ಇದರಲ್ಲಿ ಗುರುತಿಸಲಾಗಿದೆ. ಅವರ ಮಾತೃಭಾಷೆ ಬಂದ್ಬಿಟ್ಟು ವಾಗ್ರಿ ಅಂತ. ಇನ್ನೊಂದು ವಿಶೇಷ ಏನಂದರೆ, ಇದು ತುಂಬ ಅಳಿವಿನಂಚಿನಲ್ಲಿರೋ ಭಾಷೆ ಸ್ನೇಹಿತರೆ. ಇವ್ರ ಭಾಷೆ ಇವತ್ತು ಸಾಕಷ್ಟು ಬುಡಕಟ್ಟು ಭಾಷೆಗಳು ಅಳಿವಿನಂಚಿಗೆ ಹೋಗ್ಬಿಟ್ಟಿದ್ದಾವೆ. ಇವತ್ತು ಕರ್ನಾಟಕ ಆಡಳಿತ ಭಾಷೆ ಕನ್ನಡ, ನಿಮಗೆ ಗೊತ್ತು. ಅದು ಅಕಾರ್ಡಿಂಗ್ ಟು 2011 ಸೆನ್ಸಸ್ ರಿಪೋರ್ಟ್ ಪ್ರಕಾರ ನೋಡೋದಾದರೆ ಮನೆ ಭಾಷೆ ಅಂತ ಕರ್ಕೊಂಡಿರೋದು 66% ಮಾತ್ರ. ಕರ್ನಾಟಕದಲ್ಲಿ 66% ಮಾತ್ರ ನಮ್ಮ ಮನೆ ಭಾಷೆ ಅಂತ ಕರ್ಕೊಂಡಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಕನ್ನಡ ಬಿಟ್ಟರೆ ಅತಿ ಹೆಚ್ಚು ಮಾತನಾಡೋ ಭಾಷೆ ಅಂದರೆ ಉರ್ದು ಅಂತ ಹೇಳ್ಬೋದು, ಅದು 10% ಇದೆ. ಅದಾದಮೇಲೆ ತೆಲುಗು 5% ಮಾತಾಡ್ತಾರೆ, ತಮಿಳು 3% ಮಾತಾಡ್ತಾರೆ, ತುಳು 2% ಮಾತಾಡ್ತಾರೆ ಸ್ನೇಹಿತರೆ. ಇದು ಇಷ್ಟು ಬಿಟ್ಟು ಇನ್ನೂ ಕೆಲವು ಬುಡಕಟ್ಟು ಭಾಷೆಗಳಿದ್ದಾವೆ. ಇಲ್ಲಿಗೆ ಇವಾಗ ನಮ್ಮ ಕರ್ನಾಟಕದ ಕೂರ್ಗಕ್ಕೆ ಹೋದರೆ ಅಲ್ಲಿ ಕೊಡವ ಕೂಡ ಮಾತಾಡ್ತಾರೆ, ಮತ್ತು ಮಂಗಳೂರಲ್ಲಿ ಬೇರೆ ಇದೆ. ಹೀಗೆ ಅಕ್ಕಿ ಪಿಕ್ಕಿ ಜನಾಂಗ ಅವ್ರದ್ದೇ ಆದ ಬುಡಕಟ್ಟು ಭಾಷೆ ಮಾತಾಡ್ತಾರೆ. ಕಾಡು ಕುರುಬ, ಜೇನು ಕುರುಬ ಅಂತ ಬರ್ತಾರೆ, ಅವ್ರದ್ದೇ ಆದ ಬುಡಕಟ್ಟು ಭಾಷೆ ಬರುತ್ತೆ. ಹೀಗೆ ಈ ಥರ ಬುಡಕಟ್ಟು ಜನರ ಭಾಷೆಗಳೇನಿದ್ದಾವೆ ಅದು ಬೆರಳೆಣಿಕೆ ಎಷ್ಟು ಜನ ಮಾತಾಡ್ತಾರೆ, 100-200 ಜನ. ಅದರಿಂದ ಆ ಭಾಷೆ ಮುಂದೆ ನಶಿಸಿ ಹೋಗುವಂಥ ಸಾಧ್ಯತೆಗಳು ಬಹಳಷ್ಟಿದೆ. ಇವ್ರ ಭಾಷೆ ಕೂಡ ಅದೇನೆ. ಯುನೆಸ್ಕೋ ಇತ್ತೀಚೆಗೆ ಅಳಿವಿನಂಚಿನಲ್ಲಿರತಕ್ಕಂಥ ಭಾಷೆ ಅಂತ ಕೂಡ ಪಟ್ಟಿ ಮಾಡಿದೆ. ಇವೆಲ್ಲ ಪ್ರಶ್ನೆಗಳಾಗೋ ಸಾಧ್ಯತೆ ಇರ್ತವೆ, ನೋಡಬೇಕಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ನಾಗಾರ್ಜುನ ಸಾಗರ ಶ್ರೀಶೈಲಂ ಹುಲಿ ಮೀಸಲು ಯಾವ ರಾಜ್ಯದಲ್ಲಿದೆ ಅಂತಿದೆ. ಆಪ್ಷನ್ಸು ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕ ಅಂತಿದೆ. ನೋಡೋಣ. ನಾಗಾರ್ಜುನ ಸಾಗರ ಶ್ರೀಶೈಲಂ ಹುಲಿ ಮೀಸಲು ಪ್ರದೇಶದಲ್ಲಿ ಹುಲಿಗಳ ಸಂಖ್ಯೆ 2023ರಲ್ಲಿ 74ರಿಂದ 2024ರಲ್ಲಿ 76ಕ್ಕೆ ಏರಿದೆ. ಸರಿ, ಯಾಕೆ ಸುದ್ದಿ ಆಗಿದೆ ಅಂದರೆ, ಲಾಸ್ಟ್ ಇಯರ್ ಕಂಪೇರ್ ಮಾಡ್ಕೊಂಡ್ರೆ 2023ಗೆ ಅಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಾಗಿದೆ. ಆ ಕಾರಣಕ್ಕಾಗಿ ಇದು ಸುದ್ದಿನಲ್ಲಿದೆ. ಹುಲಿಗಳ ಬೇಟೆ ಮತ್ತು ಇತರ ಸಸ್ತನಿಗಳ ಸ್ಥಿತಿಯ ವಾರ್ಷಿಕ ವರದಿ 2024ರ ಪ್ರಕಾರ ಇದು ಆಂಧ್ರ ಪ್ರದೇಶದ ಪೂರ್ವಘಟ್ಟಗಳ ಒಂದು ಉಪನದಿಯಾದ ನಲ್ಲಮಲ್ಲ ಬೆಟ್ಟಗಳ ಶ್ರೇಣಿಗಳಲ್ಲಿ ಕಂಡುಬರುತ್ತದೆ. ಅಲ್ಲಿ ಆಂಧ್ರದಲ್ಲಿ ನಲ್ಲಮಲ್ಲ ಫಾರೆಸ್ಟ್ ಅಂತ ಬರುತ್ತೆ ಸ್ನೇಹಿತರೆ. ತುಂಬ ಭಯಂಕರ ಕಾಡೋದು. ಅಲ್ಲಿ ಏನು ಇತ್ತೀಚೆಗೆ ರೀಸೆಂಟಾಗಿ ಒಂದು ಸಿನಿಮಾ ಕೂಡ ಬಂತು, ಪುಷ್ಪ 2 ಅಂತ. ಅದು ಕೂಡ ಅಲ್ಲೇ ಇದು ಮಾಡಿರ್ತಕ್ಕಂಥದ್ದು. ಅಲ್ಲಿ ಗಂಧದ ಮರಗಳಾಗ್ಬೋದು ಅಥವಾ ರಕ್ತಚಂದನ ಅಂತ ಮರಗಳು ಅವೆಲ್ಲ ಹೆಚ್ಚಾಗಿದೆ. ಅದೇ ಭಾಗದಲ್ಲೇ ಈ ಹುಲಿ ಮೀಸಲು ಪ್ರದೇಶ ಇರ್ತಕ್ಕಂಥದ್ದು. ಇದು ಪೂರ್ವಘಟ್ಟದ ಭೂದೃಶ್ಯದಲ್ಲಿ ಅತಿ ಹೆಚ್ಚು ಹುಲಿಗಳ ಸಂಖ್ಯೆಯನ್ನು ಹೊಂದಿದೆ. ನಾಗಾರ್ಜುನ ಸಾಗರ ಅಣೆಕಟ್ಟು ಮತ್ತು ಶ್ರೀಶೈಲಂ ಅಣೆಕಟ್ಟಿನ ಹೆಸರನ್ನು ಕೂಡ ಇಡಲಾಗಿದೆ. ಅಂದರೆ ಇಲ್ಲೇ ಈ ಮೀಸಲು ಪ್ರದೇಶದಲ್ಲಿ ನಾಗಾರ್ಜುನ ಸಾಗರ ಅಣೆಕಟ್ಟು, ಅದು ತುಂಬ ದೊಡ್ಡ ಅಣೆಕಟ್ಟು. ಅದು ಆ ಅಣೆಕಟ್ಟು ಕೂಡ ಒಳಗೊಂಡಿದೆ. ಮತ್ತು ಗುಂಡ್ಲ ಬ್ರಹ್ಮೇಶ್ವರ ವನ್ಯಜೀವಿ ಅಭಯಾರಣ್ಯನೂ ಕೂಡ ಇದು ಒಳಗೊಂಡಿದೆ ಅಂತ ಹೇಳ್ಬೋದು. ಕೃಷ್ಣಾ ನದಿ ಇದ್ರ ಮೂಲಕ ಸುಮಾರು 720 ಕಿಲೋಮೀಟ್ರ್ ಹರಿಯುತ್ತದೆ. ಈ ಭಾಗದಲ್ಲೇ ಕೃಷ್ಣಾ ನದಿ ಕೂಡ ಹರಿಯುತ್ತದೆ ಸ್ನೇಹಿತರೆ. ಕೇಳ್ಬೋದು ಯಾವ ಸ್ಟೇಟು ಅಂತ ಆಗ್ಬೋದು, ಇಲ್ಲಿ ಅಂತ ಆಗ್ಬಿಟ್ಟು. ತುಂಬ ಇಂಪಾರ್ಟೆಂಟ್ ಇದು ನಾಗಾರ್ಜುನ ಸಾಗರ ಶ್ರೀಶೈಲಂ ಹುಲಿ ಪ್ರದೇಶ. ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಈ ಕೆಳಗಿನ ಯಾವ ಸಂಸ್ಥೆ ಮುಖ್ಯಮಂತ್ರಿ 1 ಲಕ್ಷ ಬಹುಮಾಡಿ ವಸತಿ ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ ಅಂತಿದೆ. ಅಂದರೆ ಕರ್ನಾಟಕ, ನಮ್ಮ ಸ್ಟೇಟ್ದು ಒಂದು ಸ್ಕೀಮ್ ಇದೆ, ಮುಖ್ಯಮಂತ್ರಿ 1 ಲಕ್ಷ ಬಹುಮಾಡಿ ಸ್ಕೀಮ್ ಅಂತ. ಅದನ್ನು ಯಾವ ಒಂದು ಸಂಸ್ಥೆ ಇದು ಮಾಡುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸು ರಾಜೀವ್ ಗಾಂಧಿ ವಸತಿ ನಿಗಮ,
ಡಾಕ್ಟರ್ BR ಅಂಬೇಡ್ಕರ್ ವಸತಿ ನಿಗಮ, ಮೌಲಾನಾ ಅಬ್ದುಲ್ ವಸತಿ ನಿಗಮ, ಇಂದಿರಾ ಗಾಂಧಿ ವಸತಿ ನಿಗಮ ಅಂತಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ರಾಜೀವ್ ಗಾಂಧಿ ವಸತಿ ನಿಗಮ. ಈ ವರ್ಷ ಏನು ಬಜೆಟ್ ಆಯ್ತಲ್ಲ, ಕರ್ನಾಟಕ ಬಜೆಟ್ನಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದ ಮೂಲಕ ವಸತಿ ರಹಿತರಿಗೆ, ಅಂದರೆ ಯಾರಿಗೆ ಮನೆ ಇಲ್ಲ ಅವರಿಗೆ ಮನೆ ಒದಗಿಸೋದಕ್ಕೆ ಸುಮಾರು 1 ಲಕ್ಷ ಬಹುಮಹಡಿ ವಸತಿ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ. ಈಗಾಗಲೇ ಠೇವಣಿ ಮೊತ್ತವನ್ನು ಪಾವತಿಸಿರ್ತಕ್ಕಂಥ ಸುಮಾರು 12,153 ಫಲಾನುಭವಿಗಳಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ 1 ಲಕ್ಷ ಠೇವಣಿ ಮೊತ್ತವನ್ನು ಅವರ ಅಂತಿಮ ವೆಚ್ಚದಿಂದ ಕಡಿಮೆ ಮಾಡಿ ರಾಜ್ಯ ಸರ್ಕಾರವು ಒಟ್ಟು 121 ಕೋಟಿ ರೂಪಾಯಿಗಳನ್ನ ಪಾವತಿಸುತ್ತದೆ. ಅಂದರೆ ಅವ್ರಿಗೆ ಇಷ್ಟು ಕನ್ಸ್ಟ್ರಕ್ಷನ್ ಅಂತ ಇಟ್ಟಿರ್ತಾರೆ, ಕಡಿಮೆ ಬಡ್ಡಿ ದರದಲ್ಲಿ ಕೊಡುವಂಥದ್ದು, ಮತ್ತು ಸರ್ಕಾರದಿಂದ ಸಾಲ ಸೌಲಭ್ಯ ಕೂಡ ಇದೆ ಸ್ನೇಹಿತರೆ ಈ ಮನೆ ತಗೊಳೋದಕ್ಕೆ, ಅದು ಕೂಡ ಗಮನಿಸಬೇಕು. ಇವಾಗ ಬೆಂಗಳೂರಲ್ಲೇ ತಗೊಳ್ಳಿ, ಯಾರಿಗೆ ಮನೆ ಇಲ್ಲ, ಯಾರು ಬಾಡಿಗೆ ಮನೆಯಲ್ಲಿದ್ದಾರೆ ಮತ್ತು ಯಾರು ಲೀಸ್ಗೆ ಹಾಕ್ಕೊಂಡಿರ್ತಾರೆ ಅವರು ಈ ಸ್ಕೀಮ್ ಮೂಲಕ ಅಪ್ಲೈ ಮಾಡಿ ಮನೇನ ತಗೋಬೋದು. ಮತ್ತು ಆ ಮನೆಗೆ ವೆಚ್ಚ ಏನಿರ್ತದೆ ಅದು ಹಂತವಾಗಿ ಕಟ್ಟೋದಕ್ಕೆ, ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ ಕಟ್ಟೋದಕ್ಕೆ ಕೂಡ ಅವಕಾಶ ಇರುತ್ತೆ. ಮತ್ತು ಸರ್ಕಾರದಿಂದ ಸಾಲ ಕೂಡ ಕೊಡ್ತಾರೆ ಸ್ನೇಹಿತರೆ. ಇದನ್ನ ಯಾವ ಒಂದು ನಿಗಮ ಇದನ್ನ ಇನಾಗ್ರೇಟ್ ಮಾಡುತ್ತೆ ಅಥವಾ ಇದು ಮಾಡುತ್ತೆ ಅಂತ ಅನ್ನೋದಾದರೆ ರಾಜೀವ್ ಗಾಂಧಿ ವಸತಿ ನಿಗಮ. ಯಾವುದು ಅನುಷ್ಠಾನಗೊಳಿಸುತ್ತೆ ಅಂತ ಪ್ರಶ್ನೆ ಕೇಳಿದರೆ ರಾಜೀವ್ ಗಾಂಧಿ ವಸತಿ ನಿಗಮ. ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಇತ್ತೀಚೆಗೆ ಯಾವ ದೇಶವು ಕುಷ್ಠರೋಗವನ್ನು ನಿರ್ಮೂಲನೆ ಮಾಡಿದ ವಿಶ್ವದ ಮೊದಲ ದೇಶವಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸು ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಜೋರ್ಡಾನ್, ಇಸ್ರೇಲ್ ಅಂತಿದೆ. ಇದಕ್ಕೆ ಉತ್ತರ ನೋಡ್ತಾ ಹೋಗೋಣ. ಜೋರ್ಡಾನ್ ದೇಶವು ಜಾಗತಿಕವಾಗಿ ಕುಷ್ಠರೋಗವನ್ನು ನಿರ್ಮೂಲನೆ ಮಾಡಿದ ಜಗತ್ತಿನ ಮೊದಲ ದೇಶವಾಗಿದೆ. ಈ ಮೈಲಿಗಲ್ಲನ್ನು ವಿಶ್ವ ಆರೋಗ್ಯ ಸಂಸ್ಥೆಯು ದೃಢಪಡಿಸಿದೆ. ಈ ಯಶಸ್ಸಿಗೆ ಕಾರಣ ವ್ಯಾಪಕ ಸಾರ್ವಜನಿಕ ಆರೋಗ್ಯ ಅಭಿಯಾನಗಳು, ಶೀಘ್ರ ಪತ್ತೆ ಉಪಕ್ರಮಗಳು ಮತ್ತು ಉಚಿತ ಚಿಕಿತ್ಸಾ ಕಾರ್ಯಕ್ರಮಗಳು ಕೂಡ ಕಾರಣ ಆಗಿದ್ದಾವೆ ಅಂತ. ಸಮುದಾಯ ಶಿಕ್ಷಣವು ಜಾಗೃತಿ ಮೂಡಿಸುವಲ್ಲಿ ಮತ್ತು ಐತಿಹಾಸಿಕವಾಗಿ ಈ ರೋಗದ ಹರಡುವಿಕೆಯನ್ನು ತಡೆಯುವಲ್ಲಿ ಮಹತ್ತರ ಪಾತ್ರ ವಹಿಸಿದೆ. ಈ ಸಾಧನೆಯ ಹೊರತಾಗಿಯೂ ಕೂಡ ಭವಿಷ್ಯದಲ್ಲಿ, ಅಂದರೆ ಮುಂದೆ ರೋಗನೇ ಬರಬಾರ್ದು ಆ ಥರ ತಡೆಗಟ್ಟೋದಕ್ಕೆ ಅಲ್ಲಿನ ಮೇಲ್ವಿಚಾರಣೆಯನ್ನು ಮಾಡಬೇಕೆಂದು ಅಲ್ಲಿನ ಆರೋಗ್ಯ ಅಧಿಕಾರಿಗಳು ಒತ್ತಿ ಹೇಳುತ್ತಾರೆ. ಸ್ನೇಹಿತರೆ, ಇದು ಗಮನಿಸಬೇಕು. ಯಾವುದೇ ಒಂದು ಕಾಯಿಲೆಯನ್ನು ಅದನ್ನು ಝೀರೋ ಮಾಡಬೇಕಂದ್ರೆ, ಮುಕ್ತ ಮಾಡಬೇಕಂದ್ರೆ ಬಹಳ ಶ್ರಮ ಇರುತ್ತೆ. ಇವಾಗ ನಾವೇ ಪೋಲಿಯೋ ಮುಕ್ತ ದೇಶ ಅಂತ ಘೋಷಣೆ ಮಾಡಬೇಕಂದ್ರೆ ಸುಮಾರು 2012 ನಾವು ಪೋಲಿಯೋ ಮುಕ್ತ ದೇಶ ಅಂತ ಘೋಷಣೆ ಮಾಡ್ಕೊಂಡಿದ್ದು. ತುಂಬ ವರ್ಷ ಕಾಯಬೇಕಾಯಿತು. ಪ್ರತಿಯೊಂದು ದೇಶದಲ್ಲೂ ಇಲ್ಲಾದರೂ ಪರ್ಸೆಂಟೇಜ್ ವೈಸಾದರೂ ಕಾಯಿಲೆಗಳಿದ್ದೇ ಇರ್ತವೆ. ಆದರೆ ಇವರು ಕುಷ್ಠರೋಗ ಅಂತ ಮಾರಕವಾದ ಕಾಯಿಲೆನೇ ಮುಕ್ತ ಮಾಡಿದ್ದಾರೆ ಅಂದರೆ ಇದು ಮೆಚ್ಚಲೇಬೇಕಾದ್ದು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಎಕ್ಸಾಮಲ್ಲಿ ಬರೋವಂಥ ಪಾಸಿಬಲ್ ಇರತಕ್ಕಂಥ ಪ್ರಶ್ನೆ ಸ್ನೇಹಿತರೆ, ಜ್ಞಾಪಕ ಇರಲಿ. ಯಾವ ದೇಶ ಅಂತ ಕೇಳ್ತಾರೆ, ಜೋರ್ಡನ್ ದೇಶ. ಇಡೀ ಪ್ರಪಂಚದಲ್ಲೇ ಕುಷ್ಠರೋಗ ನಿರ್ಮೂಲನೆ ಮಾಡಿದ ಮೊಟ್ಟ ಮೊದಲ ದೇಶ ಅಂತ ಹೆಸರಾಗಿದೆ. ಬಹುತೇಕ ಪ್ರಶ್ನೆ ಬರೋ ಚಾನ್ಸಸ್ ಇದೆ, ನೋಡ್ಕೋಬೇಕಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ದಿನವನ್ನು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಅರಣ್ಯ ದಿನ ಎಂದು ಆಚರಿಸಲಾಗುತ್ತದೆ ಅಂತಿದೆ. ಆಪ್ಷನ್ಸು ಮಾರ್ಚ್ 20, ಮಾರ್ಚ್ 21, ಮಾರ್ಚ್ 22, ಮಾರ್ಚ್ 23 ಅಂತಿದೆ. ನೋಡೋಣ. ಪ್ರತಿ ವರ್ಷ ಮಾರ್ಚ್ 21ರಂದು ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ಆಚರಿಸಲಾಗುತ್ತದೆ. ಈ ವರ್ಷ ಥೀಮ್ ಏನಪ್ಪ ಅಂತಂದರೆ ಅರಣ್ಯಗಳು ಮತ್ತು ಆಹಾರ. ಇದು ಈ ವರ್ಷದ ಥೀಮು. ಇದು ಜಾಗತಿಕ ಆಹಾರ ಭದ್ರತೆ, ಅರಣ್ಯ ಮತ್ತು ಜಾಗತಿಕ ಆಹಾರ ಭದ್ರತೆ ನಡುವಿನ ಸಂಬಂಧವನ್ನು ಒತ್ತಿ ಹೇಳುತ್ತದೆ. ಫಸ್ಟ್ ಟೈಮ್ ಯಾವಾಗ ಸೆಲೆಬ್ರೇಟ್ ಮಾಡಿದ್ರು ಇದನ್ನ ಅನ್ನೋದಾದರೆ, ವಿಶ್ವಸಂಸ್ಥೆಯು 2012ರಲ್ಲಿ ಮಾರ್ಚ್ 21ನ್ನು ಅಂತಾರಾಷ್ಟ್ರೀಯ ಅರಣ್ಯ ದಿನ ಅಂತ ಘೋಷಣೆ ಮಾಡುತ್ತೆ. ಜೀವಿ ಮತ್ತು ಜೀವನಕ್ಕೆ ಸಂಬಂಧಿಸಿದಂತೆ ಜಾಗತಿಕ ಸವಾಲುಗಳನ್ನು ಎದುರಿಸುವಲ್ಲಿ ಅರಣ್ಯಗಳು ವಹಿಸುವ ನಿರ್ಣಾಯಕ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಸ್ನೇಹಿತರೆ, ಕಾಡು ಎಷ್ಟು ಮುಖ್ಯ ಅನ್ನೋದಾದರೆ, ಇವತ್ತು ಪ್ರಕೃತಿ ಇಲ್ಲ ಅಂದರೆ ಈ ಭೂಮಿನೇ ಇಲ್ಲ, ಈ ಭೂಮಿನೇ ಇಲ್ಲ ಅಂದರೆ ನಾವೇ ಇಲ್ಲ. ಇವತ್ತು ಹಿಂದೆಲ್ಲ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಒಂದು ಸ್ಲೋಗನ್ ಇರ್ತಾಯಿತ್ತು, ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ ಅಂತ. ಇವತ್ತು ಅತಿಯಾದ ನಗರೀಕರಣ, ಅತಿಯಾದ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಈ ಇದರಲ್ಲಿ ಕಾಡನ್ನು ನಾಶ ಮಾಡ್ತಾ ಹೋಗ್ತಾ ಇದ್ದೀರ ಹೊರತು ಅದು ಮರುಸೃಷ್ಟಿ ಮಾಡ್ತಾ ಇಲ್ಲ. ಅದು ಆಗಬೇಕು ಅನ್ನೋದೇ ಈ ಮಾರ್ಚ್ 21ರ ಒಂದು ಮಹತ್ವ ಅಂತ ಹೇಳ್ಬೋದು. ಪ್ರತಿ ವರ್ಷ ಯಾಕೆ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ, ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸ್ಬೇಕು ಅರಣ್ಯದ ಬಗ್ಗೆ, ಕಾಡಿನ ಬಗ್ಗೆ. ಕಾಡುಗಳು ಹೆಚ್ಚಾಗಬೇಕು. ಕಾಡುಗಳು ಹೆಚ್ಚಾದಾಗ ಮಾತ್ರ ಒಳ್ಳೆ ಗಾಳಿ, ಬೆಳಕು, ಮಳೆ, ಬೆಳೆ ಎಲ್ಲ ಆಗೋಕ್ಕೆ ಸಾಧ್ಯ. ಕಾಡೇ ಇಲ್ಲಾಂದರೆ ಎಲ್ಲವೂ ನಶ್ವರ ಅಂತ ಹೇಳ್ಬೋದು. ಆ ದೃಷ್ಟಿಯಿಂದ ಕಾಡಿನ ಮಹತ್ವ ತಿಳಿದು ವಿಶ್ವಸಂಸ್ಥೆಯವರು ಪ್ರತಿ ವರ್ಷ ಮಾರ್ಚ್ 21ರಂದು ಸೆಲೆಬ್ರೇಟ್ ಬರ್ತಾ ಇದ್ದಾರೆ. ಎವ್ರಿ ಇಯರ್ ಅದರದೇ ಅದೊಂದು ಥೀಮ್ ಇರುತ್ತೆ. ಈ ವರ್ಷದ್ದು ಅರಣ್ಯಗಳು ಮತ್ತು ಆಹಾರ ಅಂತಿದೆ. ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ, ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ, ಜ್ಞಾಪಕ ಇಟ್ಕೋಬೇಕು. ಮತ್ತು ಪರ್ಸೆಂಟೇಜ್ ಕೇಳ್ತಾರೆ, ಯಾವ
ಇವತ್ತು ಇಡೀ ವರ್ಲ್ಡ್ ವೈಸು ಯಾವುದೇ ಒಂದು ದೇಶ ಮಿನಿಮಮ್ 35% ಅಷ್ಟು ಅರಣ್ಯ ಹೊಂದಿರಬೇಕು, 33-35% ಅರಣ್ಯ ಹೊಂದಿರಬೇಕು ಅಂತ ಹೇಳುತ್ತೆ ವಿಶ್ವಸಂಸ್ಥೆ. ಆದರೆ ನಮ್ಮ ದೇಶದ ತಗೊಂಡ್ರೆ ಕೇವಲ 20-21% ಇದೆ ಭಾರತದ್ದು. ಕರ್ನಾಟಕದ ತಗೊಂಡ್ರೆ 22% ಇದೆ, ಇನ್ನೊಂದು ಪರ್ಸೆಂಟ್ ಮುಂದೆ ಹೋಗಿದೆ ಅಷ್ಟೇ. ಇದು 20-35% ಗಂಟ ಹೋಗಬೇಕು, ಅದಾಗಬೇಕು. ಮತ್ತು ಇಡೀ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರತಕ್ಕಂಥ ರಾಜ್ಯಗಳು ಯಾವುವು ಅಂತ ಕೇಳೋ ಸಾಧ್ಯತೆಗಳಿರ್ತವೆ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರತಕ್ಕಂಥದ್ದು ಮಧ್ಯಪ್ರದೇಶ ಸ್ನೇಹಿತರೆ, ಅತಿ ಹೆಚ್ಚು. ಕರ್ನಾಟಕದಲ್ಲಿ ತಗೊಂಡ್ರೆ ಅತಿ ಹೆಚ್ಚು ಅರಣ್ಯ ಹೊಂದಿರತಕ್ಕಂಥ ಜಿಲ್ಲೆ ಯಾವುದಪ್ಪ ಅಂತಂದರೆ ನಮ್ಮ ಕರಾವಳಿ ಭಾಗದ ಉತ್ತರ ಕನ್ನಡ ಜಿಲ್ಲೆ. ಕಡಿಮೆ ಅಂತಂದರೆ ವಿಜಯಪುರ. ಇವು ಕೂಡ ಕೇಳ್ತಾರೆ, ಯಾವ ಸ್ಟೇಟು ಹೆಚ್ಚಿದೆ ಅಂತೇಳ್ಬಿಟ್ಟು, ಮತ್ತು ಯಾವ ಡಿಸ್ಟ್ರಿಕ್ ಅತಿ ಹೆಚ್ಚು ಅರಣ್ಯ ಹೊಂದಿದೆ ಅಂತೇಳ್ಬಿಟ್ಟು ಪ್ರಶ್ನೆಗಳಾಗಿದ್ದಾವೆ. ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆ, ಮತ್ತು ಅತಿ ಕಡಿಮೆ ಅಂದರೆ ವಿಜಯಪುರ. ಇವೆಲ್ಲ ನೆನಪಲ್ಲಿ ಇರಬೇಕು ಅಂತ ಹೇಳ್ತಾ ಇವತ್ತಿನ ಕರೆಂಟ್ ಅಫೇರ್ಸ್ನ ಮುಗಿಸೋಣ ಸ್ನೇಹಿತರೆ. ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮತ್ತು ಯಾರಿಗೆಲ್ಲ ಕೋಚಿಂಗ್ ಅವೈಲಬಲ್ ಇದೆ ಅವರೆಲ್ಲರೂ ಕೂಡ ಸಂಸ್ಥೆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ನಮ್ಮಲ್ಲಿ ಟೀಚಿಂಗ್ ಅವೈಲಬಲ್ ಇದೆ. ಮತ್ತು ಆರ್ಥಿಕವಾಗಿ ಯಾರೆಲ್ಲ ಹಿಂದುಳಿದಿದ್ದಾರೋ, ಅದು ರೈತರ ಮಕ್ಕಳಾಗ್ಬೋದು ಅಥವಾ ಆರ್ಥಿಕವಾಗಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಇರತಕ್ಕಂಥ ಮಕ್ಕಳಿಗೆ ವಿಶೇಷ ವಿನಾಯಿತಿ ಕೂಡ ಇದೆ ಅಂತ ಹೇಳ್ತಾ ಇವತ್ತಿನ ತರಗತಿನ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.